ಸರಳಾದೇವಿ ಅವರೇ, ಈಗ ಈ ವೇಸ್ಟ್ ಅಪಾರ್ಟ್ಮೆಂಟ್ ಗಳಲ್ಲಿ ಅಥವಾ ಮನೆಗಳಲ್ಲಿ ತುಂಬಾ ಇರುತ್ತೆ. ಅವರೇ ತಗೊಂಬಂದ್ ನಿಮಗ್ ಕೊಡ್ಬೇಕಾ ಅಥವಾ ನೀವ್ ಅಪಾರ್ಟ್ಮೆಂಟ್ಸ್ ಹೋಗ್ತೀರಾ? ಇಲ್ಲ ಮೇಡಮ್, ನಾವೇ ಹೋಗಿ ಅವ್ರಿಗೆ ಅಪ್ರೋಚ್ ಮಾಡಿ ಥ್ರೂ ಯಾವ ತರ ಅಂದ್ರೆ ಅವರು ಅಸೋಸಿಯೇಷನ್ ಇರುತ್ತೆ, ಅಸೋಸಿಯೇಷನ್ ಅಲ್ಲಿ ಹೋಗಿ ಮ್ಯಾನೇಜರ್ ಮತ್ತೆ ಯಾವ್ದು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಇರ್ತಾರೆ ಅವ್ರ ಹತ್ರ ಹೋಗಿ ಮಾತಾಡಿ ಅವ್ರಿಗೆ ನಮ್ದು ಏನೇನ್ ಇದೆಯೋ ಡೀಟೇಲ್ಸ್ ಎಲ್ಲ ಕೊಟ್ಟು ಬರ್ತೀವಿ. ಫೋನ್ ನಂಬರ್ ಎಲ್ಲ ಫೋನ್ ಮಾಡಿ ಬಂದು ತಗೊಂಡ್ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬಂದಿದೀವಿ. ನಾವು ತುಂಬಾ ಜನಕ್ಕೆ ಆತರ ಕನ್ವಿನ್ಸ್ ಮಾಡಿದೀವಿ. ಸರಿ ಸರಿ. ಈಗ ಇನ್ನೂ ಕೆಲವು ರ್ಯಾಕ್ ಪಿಕರ್ಸ್ ಇರ್ತಾರೆ, ಇನ್ನು ಕೆಲವು ವೇಸ್ಟ್ ಪಿಕರ್ಸ್ ಇರ್ತಾರೆ. ನಾವು ನಮ್ಮ ಜೀವನನ ಅರ್ಥಪೂರ್ಣವಾಗಿ ಕಳಿಬೇಕು, ನಾವು ಇದೇ ತರನೇ ಕೆಲಸಕ್ಕೆ ಸೇರ್ಕೋಬೇಕು, ನಿಮ್ಮನ್ನ ಹೇಗ್ ಕಾಂಟ್ಯಾಕ್ಟ್ ಮಾಡೋದು ಅಂತಾರೆ. ಆಮೇಲೆ ಅಪಾರ್ಟ್ಮೆಂಟ್ ಅವರು ಈ ವಿಡಿಯೋ ನೋಡ್ಬಿಟ್ಟು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಈ ವೇಸ್ಟ್ ಇದೆ, ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಅಂತಾರೆ. ಸೊ ಅವಾಗ ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಅಂತ ಡೀಟೇಲ್ಸ್ ಹೇಳಿ. ನಾವು ನಮ್ದು ಒಂದು ಬ್ರೌಚರ್ ಇದೆ. ಆ ಬ್ರೌಚರ್ ನ ಅವ್ರು ಆಲ್ರೆಡಿ ನಾವ್ ಅಲ್ಲಿ ಬಿಟ್ಟು ಬಂದಿರ್ತೀವಿ. ನಮ್ ನಂಬರ್ ಎಲ್ಲ ಕೊಟ್ಬಿಟ್ಟು ನಮ್ ಪ್ಲೇಸ್ ನಮ್ಮ ಏರಿಯಲ್ಲಿ ಮಾತ್ರ ನಾವಿರೋದು ಹೂಡಿ ಆಕ್ಚುಲ್ ಆಗಿ ಅವ್ರಿಗೆ ಕೈ ಕೊಟ್ಬಿಟ್ಟು ನಾವು ಈ ತರ ನಮಗ್ ಫೋನ್ ಮಾಡಿ ನಾವು ಬಂದು ಪಿಕ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿರ್ತೀವಿ. ಅಲ್ಲ, ಇವಾಗ ಅಪಾರ್ಟ್ಮೆಂಟ್ ಅವರು ಹೊಸದಾಗಿ ನಿಮ್ಮನ್ನ ನೋಡ್ತಾ ಇದಾರೆ, ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೇಗೆ? ನಾವಿದು ಫಸ್ಟ್ ಹೋಗಿ ನಾವು ಇದು ಮಾಡುವಾಗ ಎಂಟ್ರಿ ಆಗುವಾಗ ಸೆಕ್ಯೂರಿಟಿ ರೂಮ್ ಹೋಗಿ ಅಲ್ಲಿ ಯಾರಿದ್ದಾರೆ ಆ ಪರ್ಸನ್ ಕರೆದು ಮ್ಯಾನೇಜರ್ ಇದೆಲ್ಲ ಕೊಟ್ಟು ಬರ್ತೀವಿ ಡೀಟೇಲ್ಸ್ ಎಲ್ಲ. ಫೋನ್ ನಂಬರ್ ಇದೆ, ನಿಮ್ಗೆ ಏನಾದ್ರು ಅಗತ್ಯ ಇದ್ರೆ ಖಂಡಿತ ಫೋನ್ ಮಾಡಿ ನಾವು ಬಂದು ತಗೊಂಡ್ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಆಲ್ರೆಡಿ. ಓಕೆ, ಸೊ ಈ ಕೋಡ್ ಕೂಡ ಇದೆ, ಇನ್ಸ್ಟಾಗ್ರಾಮ್ ಹೌದು ಮ್ಯಾಮ್, ಅವ್ರಿಗೆ DM ಮಾಡಬಹುದು ನಿಮ್ಮ. ಆಯ್ತಾಯ್ತು. ಸೊ ಈ ಸೆಂಟರ್ಸ್ ಎಷ್ಟು ಕಡೆ ಇದೆ ಬೆಂಗಳೂರಲ್ಲಿ? ಸೆಂಟರ್ ಒಟ್ಟು 6 ಕಡೆ ಇದೆ. ಸೊ ಮೇನ್ ಆಗಿ ಜಯನಗರ, ಬನಶಂಕರಿ, ಮಹಾಲಕ್ಷ್ಮಿ ಲೇಔಟ್, ಹೆಬ್ಬಾಳ, ಇಲ್ಲಿ ಹೂಡಿ ಮತ್ತೆ KR-ಪುರ. ಓಕೆ, ಈಗ ಎಷ್ಟು ಜನ ಹೆಣ್ಣು ಮಕ್ಕಳು ಈ ಕೆಲಸ ಮಾಡ್ತಾ ಇದ್ದಾರೆ? ಒಟ್ಟು 6 ಸೆಂಟರ್ಗಳಲ್ಲಿ, ಒಟ್ಟು 6 ಸೆಂಟರ್ಗಳಲ್ಲಿ ನಾವು ತಗೊಂಡ್ರೆ ಈಗ ಒಟ್ಟು 150ರಿಂದ 160 ಹೆಣ್ಮಕ್ಳು. ಅದೇ ನಮ್ದು ರಿಫರ್ಬಿಶ್ ಯೂನಿಟ್ ಸಹ ಇದೆ ಕುಂಬಳಗೂರಿನಲ್ಲಿ. ಅಲ್ಲಿ ನಾವು ಮೇನ್ ಆಗಿ ಲ್ಯಾಪ್ಟಾಪ್ಸ್ ಮತ್ತೆ ಮೊಬೈಲ್ಸ್ ನ ಯಾವ ರೀತಿ ನೆಕ್ಸ್ಟ್ ಇವರಿಗೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಯಾವ ರೀತಿ ಅವರು ರಿಪೇರ್ ಮಾಡಿ ಅದನ್ನ ಅವರು ರೀಸೇಲ್ ಮಾಡಬಹುದು ಅನ್ನೋದು ಟ್ರೈನಿಂಗ್ ಪ್ರಾಸೆಸ್. ವೆರಿ ನೈಸ್.